ಎಲ್ರಿಗೂ ನಮಸ್ಕಾರ. ಇವತ್ತು ಶರಣ ಜಗಳಗಂಟ ಕಾಮಣ್ಣನ ಬಗ್ಗೆ ತಿಳಿಯೋಣ. ಇವನ ಬಗೆಗೆ ಹೆಚ್ಚಿನ ವಿವರಗಳು ಏನೂ ತಿಳಿದು ಬಂದಿಲ್ಲ. ಆದ್ರೆ ಜಗಳಗಂಟ ಕಾಮಣ್ಣ ಬಸವ ಸಮಕಾಲೀನ ವಚನಕಾರರಾಗಿರಬಹುದು. ಇವರ ಕಾಮೇಶ್ವರ ಅಂಕಿತದ 4 ವಚನಗಳು ಸಿಕ್ಕಾವ. ಎಲ್ಲವೂ ಸಣ್ಣ ಸಣ್ಣ ವಚನಗಳು. ತನ್ನ ತಾನರಿದಡೆ ತನ್ನರು ಹೇ ಗುರು, ಆ ಅರಿದ ನಿಶ್ಚಯವೇ ಲಿಂಗ, ಆ ಅರುಹಿನ ನಿಶ್ಚಯ ನಿಷ್ಪತಿಯೇ ಜಂಗಮ, ಇಂತಿ ತ್ರಿವಿಧವು ಒಂದಾದಡೆ ಕಾಮೇಶ್ವರ ಲಿಂಗವೂ ತಾನೇ ಅಂತ ಹೇಳ್ತಾರೆ. ಸಾವ ದೇವರನೊಲ್ಲೆ ಭಾವವ ಒಳಿಯದ ಭಕ್ತಿಯನೊಲ್ಲೆ, ಆವಾವ ಪರಿಯಲ್ಲೂ ವಿಧಿಯನೊಲ್ಲೆ ಕಾಮೇಶ್ವರನೆಂಬುದೊಂದನೇ ಬಲ್ಲೆ ಎಂಬ ಇವರ ಆಲೋಚನೆಯಲ್ಲಿ ಹೊಸತನಾದ, ಸ್ವತಂತ್ರ ಮನೋಭಾವ ಅದ. ಜಗಳಗಂಟ ಅನ್ನುವುದು ಅವರ ನಿಜವಾದ ಹೆಸರಿನ ಕಾಮಣ್ಣ ಮುಂದಿರುವ ವಿಶೇಷಣ. ಅದು ಅವರನ್ನು ವಿಶೇಷವಾಗಿ ಆಕರ್ಷಿಸ್ತದೆ. ವಚನ ಸಾಹಿತ್ಯ ಶ್ರೀಸಾಮಾನ್ಯನ ಸಾಹಿತ್ಯ. ಕಾಮಣ್ಣ ಜನಸಾಮಾನ್ಯರ ಪ್ರತಿನಿಧಿ. ಅವರ ಗುಣ ಸ್ವಭಾವ ಜಗಳಗಂಟ ಅನ್ನೋ ವಿಶೇಷಣದೊಳಗದ. ಜಗಳಗಂಟ ಅನ್ನೋ ನಾಮಪದಕ್ಕೆ ಕಲಹ ಮಾಡುವ ಸ್ವಭಾವದವರು, ಜಗಳ ಕೋರೋರು ಅನ್ನುವ ಅರ್ಥ ಅದ. ಇಂಥ ಗುಣ ಸ್ವಭಾವದ ವ್ಯಕ್ತಿ ವಚನ ರಚನೆಯ ಪ್ರಭಾವಕ್ಕೆ ಒಳಗಾಗಿರುವುದು ಎಷ್ಟು ವಿಶೇಷ ನೋಡ್ರಿ. ಈ ಜಗಳಗಂಟ ಸ್ವಭಾವತಃ ಸೂಕ್ಷ್ಮವಾಗಿ ಚಿಂತಿಸುವವನು, ನೇರ ನುಡಿಯವನು. ಮೇಲೆ ಉಲ್ಲೇಖಿಸಿದಂಗೆ ಸಾವ ದೇವರನೊಲ್ಲೆ ಎಂದು ಪ್ರಾರಂಭವಾಗುವ ಇವರ ವಚನ ಹಾಗೂ ಕಾಮ ನಿಷ್ಕಾಮವಾದವರ ತೋರಾ ನೇಮವಳಿದು ನಿತ್ಯರಾದವರನಲ್ಲದೊಲ್ಲೆ, ಅಂಗದ ಗುಣಾವಳಿಯ ಲಿಂಗದಲ್ಲಿದ್ದವರನೊಲ್ಲೆ ಕಾಮೇಶ್ವರ. ಎರಡೂ ಬಹಳ ಗಮನಾರ್ಹ ವಚನಗಳು. ವಿಚಿತ್ರ ಏನು ಅಂದ್ರೆ ವಚನಕಾರರ ಹೆಸರು ಕಾಮಣ್ಣ, ಅವರ ಅಂಕಿತ ಕಾಮೇಶ್ವರ. ಅದು ಅವರ ಹೆಸರೂ ಆಗಿರಬಹುದು, ಇಷ್ಟ ದೈವವೂ ಆಗಿರಬಹುದು. ಕಾಮಣ್ಣ ಜಗಳಗಂಟನಾಗಿರಬಹುದು, ಆದ್ರೆ ಪ್ರೀತಿಯಿಂದನೂ ಅವ್ರಿಗೆ ಹಂಗೆ ಕರೀತಿರ್ಬೋದು. ಆದ್ರೆ ಅವರ ಅಂತರಂಗದ ಅರಿವು ಜಾಗೃತವಾಗಿತ್ತು. ಗುರುಲಿಂಗ ಜಂಗಮ ಈ ತ್ರಿವಿಧ ಒಂದಾದರೆ ಕಾಮೇಶ್ವರ ಲಿಂಗವು ತಾನೇ ಎನ್ನುವ ಆ ಪ್ರಜ್ಞೆಯೊಳಗಿನ ಎಚ್ಚರ, ತನ್ನ ತಾನರಿದಡೆ ತನ್ನರು ಹೇ ಗುರು, ಆ ಅರಿದ ನಿಶ್ಚಯವೇ ಲಿಂಗ, ಆ ಅರುಹಿನ ನಿಶ್ಚಯ ನಿಷ್ಪತ್ತಿಯೇ ಜಂಗಮ ಎನ್ನುವ ಅವರ ನಿಲುವು ಮೆಚ್ಚುವಂಥದ್ದು. ಅವರ ಇನ್ನೊಂದು ಚಿಂತನೆಯ ಹರಳು ಅವರನ್ನು ಬೇರೆಯವರಿಂದ ಪ್ರತ್ಯೇಕಿಸ್ತದೆ. ನಾನಾ ಯೋನಿಯಲ್ಲಿ ಬಂದುದಕ್ಕೆ ಕಡೆಯಿಲ್ಲ, ಬಂದ ಬರವ ನಿಂದ ನಿಲವ ತಿಳಿದಡೆ ತಂದೆ ಕಾಮೇಶ್ವರ ಬೇರಿಲ್ಲ. ಈ ಶ್ರೀಸಾಮಾನ್ಯನಲ್ಲಿ ಅರಳಿದ ವಿಚಾರದ ಬೆಳಕು ವೈಯಕ್ತಿಕವೂ ಆಗಬಹುದು, ಸಮುದಾಯದ ಚಿಂತನೆಯಿಂದ ಪ್ರೇರಿತವಾದದ್ದೂ ಆಗಿರಬಹುದು. 12ನೇ ಶತಮಾನದಲ್ಲಿ ಜನರ ನಡುವೆ ಆದ ಚಳುವಳಿ ಸಾಮಾನ್ಯ ವ್ಯಕ್ತಿಯನ್ನು ಚಿಂತಿಸುವಂತೆ, ತನ್ನ ವಿಚಾರಧಾರೆಯನ್ನು ಮಾತಿನಲ್ಲಿ ದಾಖಲಿಸುವಂತೆ ಪ್ರೇರೇಪಿಸ್ತು ಅನ್ಲಿಕ್ಕೆ ಈ ಶರಣ ಅದ್ಭುತ ಉದಾಹರಣೆ. ಇದು ಆ ಚಳುವಳಿಯ ಯಶಸ್ಸಿನ ಸಂಕೇತ. ಶರಣು ಶರಣಾರ್ಥಿ.